ನಮಸ್ತೆ ರೈತ ಬಾಂಧವರೇ. ನಾವು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರು ಅಂತಕ್ಕಂಥ ಒಂದು ಪಟ್ಟಣದಲ್ಲಿದ್ದೀವಿ. ಇದು ಯಾವ ಊರು ಇಲ್ಲಿ ತೋಟರದ್ದು? ಇದು ಕೊಟ್ಟೂರು ಸರ್. ಕೊಟ್ಟೂರು ವ್ಯಾಪ್ತಿ ಬರುತ್ತೆ ಇದು. ಕೊಟ್ಟೂರು ವ್ಯಾಪ್ತಿ ಬರ್ತದೆ ಸರ್. ಸರ್ ತಮ್ಮ ಹೆಸರು? ಬಸವರಾಜ್ ಅಂತ. ಬಸವರಾಜ್ ಅಂತ, ಬಾಷ್ ಟೈಲರ್ ಟೈಲರ್ ಓನರ್ ಹೌದಲ್ಲ? ಹೌದು ಸರ್. ಸರ್ ತಮ್ಮ ಹೆಸರು ಸರ್? ವೀರೇಶ್ ಅಂತ ಸರ್. ವೀರೇಶ್ ಅಂತ. ತಮ್ಮದು ಕೆಲಸ ಸರ್? ನಾನು ಹಾಸ್ಟೆಲ್ ಸೂಪರ್ಡೆಂಟ್ ಸರ್. ಹಾಸ್ಟೆಲ್ ಸೂಪರ್ಡೆಂಟು. ಇದು ಯಾವುದು ಸೋಷಲ್ ಸಮಾಜ ಕಲ್ಯಾಣ ಇಲಾಖೆ ಸರ್. ಹೌದು ಸರ್. ಸರ್ ಇಲ್ಲೆಲ್ಲೂ ಸುತ್ತಮುತ್ತಲು ನೋಡ್ಕೊಂಬಂದ್ರು ಕೂಡ ಇಲ್ಲಾರ ಅಡಿಕೆ ತೋಟ ಕಾಣ್ತಾವ? ಇಲ್ಲ ಸರ್, ಸರೌಂಡಿಂಗ್ ಇಲ್ಲೆಲ್ಲಿ ಇಲ್ಲೇ ಇಲ್ಲ ಸರ್. ಇದು ಫಸ್ಟ್ನೇ ಹೊಲ ಸರ್. ಇದು ನಾವು ನೋಡ್ತಾ ಇರೋದೇ, ನಾವು ಸಣ್ಣರಿದ್ದಾಗಲಿದ್ದ ನೋಡ್ತಾ ಇರೋದು ಇದು ಫಸ್ಟ್ನೇ ಹೊಲ. ಅಡಿಕೆದು. ಹೌದು ಸರ್. ಈ ಭಾಗದಲ್ಲಿ ಏನಾಗ್ಬೇಕು ನಿಮ್ಗೆ? ಇವರು ನಮ್ಮ ಅಣ್ಣರು ಸರ್. ಅಣ್ಣರ ಸರ್. ಹೌದು ಸರ್. ಈಗ ನಿಮ್ಮ ಅನುಭವ? ನಮ್ಮ ಅನುಭವ ಸುಮಾರು ನಮ್ಮ ಜೊತೆಗೆ ಎಡೆ ಇತ್ತವತ್ತು. ಹೌದು ಸರ್. ತುಂಬಾ ಆತಂಕ ಅಡಿಕೆ ಅದು ನಿಮಗೆ? ಹೌದು, ಆತಂಕ. ಇದು ಆಗಲ್ಲ, ಕೆಲಸ ಆಗಲ್ಲ ಅನ್ಕೊಂಡಿದ್ದು. ಸುತ್ತಮುತ್ತ ಇವ್ನು ಯಾಕೆ ಅಡಿಕೆ ಹಾಕಿದಿಲ್ಲಿ ಅಂತ ಜನರ ಮಾತು ಸರ್. ಅದು ಹೋಗಿ ಅಲ್ಲಿ ಮಾಡೇನಲ್ಲ, ಎಲ್ಲಿ ಏನೈತಿ ಬರಾಡು ಏನಿಲ್ಲ ಅಂತದ್ರಾಗ ಅಡಿಕೆ ಹಾಕಿನ ಅದು ಬೆಳೆಯೋದಿಲ್ಲ ಅಂತ ಅನ್ಕೊಂಡಿದ್ದೆ. ಬೆಳೆಯಲ್ಲ ಅಂತ, ಅಡಿಕೆ ಬೆಳೆಯಲ್ಲ ಅಂತ ಅನ್ಕೊಂಡಿದ್ರಿ. ಇಲ್ಲಿ ಟೆಂಪ್ರೇಚರ್ ಈಗ ನೋಡಿದ್ರು ಕೂಡ ಒಂದು 30 ಮೇಲೆ ಐತಲ್ಲ? 35 ಇದೆ ಸರ್. 35 ಈಗ ಪ್ರೆಸೆಂಟ್ 32, 33 ಇದೆ. 32-33 ಐತಲ್ಲ ಐತಲ್ಲ ಅನ್ಸುತ್ತೆ. ಇಲ್ಲಿ ಒಂದು ಸ್ವಲ್ಪ ಬುಡ ತೋರ್ಸಪ್ಪ ಇಲ್ಲಿ. ಸರಿ, ಇನ್ನೂ ಬಾರಿ ಅದ. ಇರಲಿ ಸರ್. ಈಗ ಒಟ್ಟಾರೆ ಎಷ್ಟು ಎಕರೆ ಸರ್? 2.5 ಎಕರೆ. 2.5 ಎಕರೆ ಅಡಿಕೆ ಮತ್ತು ಪಪ್ಪಾಯಿ ಮಾಡಿ. ಈಗ ನಮ್ಮ ಸಲಹೆ ಮೇರೆಗೆ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸಿದ್ದೀರಲ್ಲ ಸರ್? ಹಾಂ, ಬಳಸಿನಿ ಸರ್. ಅಡಿಕೆ ಪಪ್ಪಾಯಿ ಚೆನ್ನಾಗಿ ಬಂದತ್ತ ಇಲ್ಲ ಸರ್? ಚೆನ್ನಾಗಿ ಸರ್. ಗಿಡಗಳು ನೋಡಿದ್ರೆ ಹೇಳ್ತದೆ ಸರ್. ಅಡಿಕೆ ಪಪ್ಪಾಯಿ ಚೆನ್ನಾಗಿ ಬಂದ. ಇದು ಪಪ್ಪಾಯಿ ಎಷ್ಟು ದಿವಸದ್ದು ಸರ್? ಇದೇನು ಕೇವಲ ಒಂದು 3.5 ತಿಂಗಳಾಯ್ತು ಸರ್ ಅಷ್ಟೇ. 3.5 ತಿಂಗಳಲ್ಲ? ಹ್ಞೂ ಸರ್. ಇಲ್ಲಿಂದ ನನ್ನ 3.5 ತಿಂಗಳಾಗ 4 ತಿಂಗಳ ಏನಾಗ್ಬೋದು ಅಂತ ನೀವು ನಿಮ್ಮ ಆಲೋಚನೆಗಳು? ಪಪ್ಪಾಯಿ ಕಾಯಿ ಕಟ್ತದೆ ಸರ್, ಕೆಲಸ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಚೆನ್ನಾಗುತ್ತೆ ಹೌದಲ್ಲ? ಹೌದು ಸರ್, ಆಗುತ್ತೆ. ಈಗ ನಿಮಗೆ ಕೃಷಿ ಬಗ್ಗೆ ನಾಲೆಡ್ಜ್ ಚೆನ್ನಾಗೈತಾ ಸರ್? ನಾನು ಮುಂಚೆಗಿದ್ದ ಇದ್ದಿಲ್ಲ, ಏನೋ ನಿಮ್ಮನ್ನ ಕೇಳಿ ಮಾಡಿದ್ಕೆ ಈ ಮಟ್ಟಕ್ಕಾಗಿದೆ ಸರ್. ಇಲ್ಲ ಸಾಧ್ಯನೇ ಇಲ್ಲ. ನೀವು ಸಾಕಷ್ಟು ಯೂಟ್ಯೂಬ್ ವಿಡಿಯೋಗಳು ನೋಡ್ತಾ? ನಿಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೆ ಸರ್. ಅದ್ರ ನೋಡಿ ನಾನು ಅವ್ರಿಗೆ ಇನ್ನೊಬ್ರಿಗೆ ಮಾಹಿತಿ ಕೊಡ್ತಿರಲ್ಲ, ಅದನ್ನ ನಾವು ತಿಳ್ಕೊಂಡು ಇದು ಮಾಡಿರಿ ಸರ್. ಈಗ ಪ್ರೆಸೆಂಟ್ ಈ ಮಣ್ಣು ಐತಲ್ಲ ಸರ್? ಹ್ಞೂ ಸರ್. ಅವತ್ತು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ಏನಾರ ಸ್ವಲ್ಪ ಬದಲಾವಣೆ? ಸರ್, ಅವತ್ತು ಹೆಂಗಿತ್ತಂದ್ರೆ ಈ ಕೆಬ್ಬಣ ನಾಟಬೇಕದು. ಇದು ಭೂಮಿ ಹಿಂಗೆ ಇದ್ರೆ ಆಗಲ್ಲಪ್ಪ ಇದು ಅಂತ ಹೇಳಿದ್ರಿ. ಇವತ್ತು ಇದು ಮೃದಾಗೈತೆ. ಯಾಕಂದ್ರೆ ಇದು ಅವತ್ತು ಹಸಿರೆಲೆ ಗೊಬ್ಬರ ಮಾಡಂತ ಹೇಳಿದ್ರಿ, ಮಾಡಿದ್ವಿ. ಹಸಿರೆಲೆ ಗೊಬ್ಬರ, ಒಂದಿಷ್ಟು ಜೈವಿಕ ಗೊಬ್ಬರ ಚೆನ್ನಾಗಿ ಬಳಸ್ಕೊಂಡಿರಿ? ಬಳಸ್ಕೊಂಡಿ ಸರ್. ಬಳಸಿದ ಮೇಲೆ ಈ ಮಣ್ಣು ಇದು ಎಷ್ಟು ಮಿದುವಾಗಿರೋ ಸರ್. ಹೌದು. ಈಗ ಒಬ್ಬ ರೈತನಿಗೇನೋ ಉತ್ತಮವಾಗಿರ್ತಕ್ಕಂಥ ನಾಲೆಡ್ಜ್ನ ತಾವು ಗೈನ್ ಮಾಡ್ಕೊಂಡು ಎಫರ್ಟ್ ಹಾಕಿದ್ರಿ. ಈಗ ಅಡಿಕೆ ಸಸಿನೂ ಚೆನ್ನಾಗೈತಿ. ಸರ್. ಇನ್ನೊಂದು 4-5 ತಿಂಗಳಾಗ ಪಪ್ಪಾಯಿನೂ ಫಸಲು ಸ್ಟಾರ್ಟ್ ಆಕೈತಿ. ಆಗುತ್ತೆ. ಈ ನೆಕ್ಸ್ಟ್ ಪಪ್ಪಾಯಿ ತಕ್ಕಂತ ಕಾಫಿ ಮಾಡ್ಬೋದು. ಇಲ್ಲಿ ಅವಕಾಶ ಐತಿ? ಆಯ್ತಾ? ಕಾಫಿ ಮಾಡೋಕೆ ಅವಕಾಶ ಐತಿ? ಗೊತ್ತಿಲ್ಲ ಸರ್, ನೀವು ಈ ಮಾಹಿತಿ ಕೊಟ್ಟರೆ ನಾವು ಮಾಡ್ಬೋದು. ಈಗ ಹರಪನಹಳ್ಳಿ ತಾಲೂಕಿನಾಗ ಮಾಡಿದಾರೆ, ಆಲ್ರೆಡಿ ಫಸಲು ತಗೊಂತದಾರ ಅವರು. ಈ ಸಲ 12-13 ಕ್ವಿಂಟಲ್ ಬೀಜ, ಕಾಫಿ ಬೀಜ ತಗೊಂತದಾರ. ಅಲ್ಲಿ 2ನೇ ವರ್ಷದ ಫಸಲು ತಗೊಂತದಾರ ಅವರು. ಸಾಹೇಬ್ರೆ, ನಿಮ್ಮಲ್ಲೂ ಮಾಡೋಕೆ ಅವಕಾಶ ಐತಿ? ಸರಿ, ಮಾಡೋಕೆ ಅವಕಾಶ ಐತಿ. ಈ ತೋಟ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ? ಭಾಳ ನಮ್ಮ ಅಣ್ಣ ಭಾಳ ಚೆನ್ನಾಗಿ ಮಾಡಿದ್ದಾನೆ. ಭಾಳ ಅದರ ಬೇರೆ ನಿಮ್ಮ ಹೆಸರೇ ಹೇಳಿದೆ ಸರ್. ಸಾರ್ ಬಂದು ಎಲ್ಲ ಗೈಡೆನ್ಸ್ ಕೊಟ್ಟು ಮಾಡ್ತಾರೆ. ಅವ್ರ ಗೈಡೆನ್ಸ್ ಪ್ರಕಾರ ಮಾಡಿದರೆ ಚೆನ್ನಾಗೈತಿ ಅಂತ ನಾವು ಬೈದ್ವಿ. ಅಣ್ಣ ಏನಣ್ಣ ಇಲ್ಲೆಲ್ಲ ಬೆಳೆಯೋದಿಲ್ಲ ಮಾಡೋದಿಲ್ಲ ಯಾಕೆ ಹಾಕಿ ಅಂತಂದೇಳಿ ಇವತ್ತು ಚೆನ್ನಾಗಾಗಿದೆ ಸರ್. ಒಂದು ಖುಷಿ ಆಗುತ್ತೆ ಈ ತೋಟಕ್ಕೆ ಬಂದರೆ. ಪಪ್ಪಾಯಿ ಗಿಡ ಆಗಲಿ, ಅಡಿಕೆ ಗಿಡ ಆಗಲಿ. ಅಡಿಕೆ ಬಡ್ಡಿ ಅಂತೂ ಇಷ್ಟಿಷ್ಟು ಇದಾವೆ. 1.5 ವರ್ಷ ಅಲ್ಲ, ಈಗ 1.5 ವರ್ಷದ ಹಿಂದೆ ಬಂದಾಗ ಅವ್ರಿಗೆ ಆತಂಕ ಎಷ್ಟಿತ್ತು ಕೇಳ್ರಿ? ಆಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತು ಅಂತ ಹೇಳಿ. ಇದು ಆಗಲ್ಲ, ಬದುಕಾಗಲ್ಲ, ಇದು ಆಗೋದಿಲ್ಲ. ಆಮೇಲೆ ಇನ್ನೊಬ್ರು ನಿಮ್ಮ ಹತ್ರ ಕೃಷಿ ಸಲಹೆಗಾರ ಬಂದ್ರು, ಬಸವಣ್ಣ ಇದು ಒಂದು 30% ಇಲ್ಲ ಇದು ನೀವು ಮಾಡಿರೋದಂತ ಅವರೇ ಹೇಳಿದ್ರು. ಇವತ್ತು ಅವ್ರು ಬಂದು ನೋಡಿದ್ರೆ ನೀನು ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಅಂದ್ರೆ, ಇಲ್ಲಪ್ಪ ಎಲ್ಲ ಅವ್ರದ್ದೇ ಸಲಹೆ, ಡಾಕ್ಟರ್ ಸಲಹೆ ಅಂತ ಹೇಳಿ ಬಂದು ನೋಡ್ಕೊಂಡು ಹೋಗಿ ಸರ್ ಅವ್ರು ಮಾಡಿದೆ. ಇನ್ನು ಸರ್ ಬಾರ್ಡರ್ನಾಗ ಒಂದಿಷ್ಟು ಪಚ್ಚಬಾಳೆ ಮಾಡೋದು ಅಥವಾ ಸಸ್ಬೇನಿಯಾ ಮಾಡ್ತಕ್ಕಂಥದ್ದು, ಈ ಥರದ್ದು ಜೀವಂತ ಬೇಲಿ ಮಾಡ್ಕೊಂಡ್ರೆ ತುಂಬ ಒಳ್ಳೇದು ಸರ್. ಸರ್, ಈಗ ನಾವು ಬಾಳೆ ಹಾಕಿದ್ರೆ ಅದು ಎಷ್ಟು ದಿನ ಬರ್ತದೆ ಸರ್? ಸರ್ ಸಾಹೇಬ್ರೆ, ಒಂದೇ ನಿಮಿಷ ಬರ್ರಿ ಸರ್.
ಅಲ್ಲ ಅದು ಸ್ಟಾರ್ಟ್ ಇದನ್ನ ಯಾವ್ದು ನನಗೆ ಬೇಕಾಗಿರೋದು ಜೀವಂತ ಬೇಲಿ. ಬೇಲಿ ನನಗೆ ಬಾಳೆ ಗೊನೆ ಬರೋದು ಬೇಡ ಅಲ್ಲ ಸರ್. ಬರ್ತತಿ, ಗೊನೆ ಬಂದೇ ಬರ್ತತದು. ಸರ್ ಒಂದಿಷ್ಟು ಈ ಬಿಸಿ ಗಾಳಿನ ಒಳಗೆ ಅವಾಯ್ಡ್ ಮಾಡ್ತತಿ ಅಂತ ಹೇಳಿ. ಅವಾಯ್ಡ್ ಮಾಡ್ತಾ ಹೌದು ಸರ್ ಮಾಡ್ತೈತಿ ಈಗ. ಮತ್ತೆ ಇನ್ನೊಂದು ಈ ಕಳೆ ಇದು ಬರುತ್ತಲ್ಲ ಸರ್, ಹೌದು ಬೇರೆ ಕಡೆ ಕಳೆನ ಬೀಜ ಬರ್ತೈತಿ. ಬೀಜ ಗಾಳಿ ಮುಖಾಂತರ ಬರ್ತಕ್ಕಂಥ ಸ್ವಲ್ಪ ಮಟ್ಟಿಗೆ ಆದ್ರೂ ಅವಾಯ್ಡ್ ಮಾಡ್ತತಿ. ಮಾಡ್ತದೆ ಸರ್ ಅದ್ರ ಬಗ್ಗೆ ಆ ಥರ ಮಾಡ್ಕೊಳೋದು ತುಂಬ ಒಳ್ಳೆ ಸರ್. ಬಾರ್ಡ್ರ್ ಇದೇ ಇದು ಲೈಫ್ ಫೆನ್ಸಿಂಗ್ ಅಂತಾರ, ಲೈಫ್ ಫೆನ್ಸಿಂಗ್. ಈ ಬಾರ್ಡರ್ನಾಗೆಲ್ಲ ಇದ್ದಪ್ಪ ಅಂದ್ರೆ ಬಿಸಿ ಗಾಳಿ ಕಮ್ಮಿ ಆಗುತ್ತೆ, ಕಂಟ್ರೋಲ್ ಆಗಲಿ ಅಂತಂದೇಳಿ. ಯಾಕಂದ್ರೆ ಆ ಟೆಂಪರೇಚರ್ ಕಂಟ್ರೋಲ್ ಆದಾಗ ಏನಕ್ಕತಿ ಅಂದ್ರೆ ಮಣ್ಣಿನ ಸುಸ್ಥಿರತೆ ಆಳ ಇದು ಕಂಟ್ರೋಲ್ ಆಗುತ್ತೆ ಅಂತ. ಕಂಟ್ರೋಲ್ ಆಗುತ್ತೆ. ಈ ಯಾವುದು ಮಾಯಿಶ್ಚರ್ ಐತಲ್ಲ ಸರ್, ಹೌದು ಸರ್ ಮಾಯಿಶ್ಚರ್ ಬೇಗ ಆರಲ್ಲ ಅನ್ನೋದು. ಆರಲ್ಲ. ಯಾಕಂದ್ರೆ ಇನ್ನೊಂದು 3-4 ತಿಂಗಳು ಹೋಗ್ಬಿಟ್ರೆ ಇಲ್ಲಿ ಟೆಂಪರೇಚರ್ ಇನ್ನೂ ಜಾಸ್ತಿ ಆಕತ್ತಿದ್ದು. ಇಲ್ಲಿ ಈ ಭಾಗ ಇದು ವಿಜಯನಗರ ಜಿಲ್ಲೆ, ಹೌದು ಸರ್ ಮೊದಲು ಬಳ್ಳಾರಿ ಜಿಲ್ಲೆ ಸೇರಿರ್ತಕ್ಕಂಥದ್ದು. ಇದು 38-40 ಹೋಗತ್ತಿದ್ದು. 40 ಮೇಲೆ ಐತೆ ಸರ್, 40 41 ಬರೋದು. ಈ ಮಣ್ಣಿನ ಸುಸ್ಥಿರತೆ ಕಾಪಾಡ್ಕೊಂತ ಹೋದಂಗೆ ಈ ಸಾವಯವ ವಸ್ತು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು, ಒಂದಿಷ್ಟು ಧಾರಾಳವಾಗಿ ಜೈವಿಕ ಗೊಬ್ಬರಗಳನ್ನ ಬಳಸ್ತಕ್ಕಂಥದ್ದು, ಈ ಥರ ಮಾಡ್ಕೊಂತ ಹೋದಂಗೆ ಒಂದಿಷ್ಟು ಸ್ಲರ್ರಿ ಮಾಡ್ತಕ್ಕಂಥದ್ದು ಇರ್ಬೋದು. ಇದನ್ನೆಲ್ಲ ಮಾಡ್ಕೊಂತ ಬಂದಿದ್ದೀರಿ ನೀವು. ಮಾಡ್ಕೊಂತ ಹೋದಂಗೆ ಏನಾಕತಿ ಅಂದರೆ ಮಣ್ಣಿಗೆ ನೀರಿನ ಹಿಡಿದಿರ್ತಕ್ಕಂಥ ಕೆಪಾಸಿಟಿ ಜಾಸ್ತಿ ಆಕತಿ. ಮೈಕ್ರೋಬಿಯಲ್ ಆಕ್ಟಿವಿಟೀಸ್, ಮಣ್ಣಿನ ಜೈವಿಕ ಶಕ್ತಿ, ಸೂಕ್ಷ್ಮಾಣುಜೀವಿಗಳ ಅಭಿವೃದ್ಧಿ ಚೆನ್ನಾಗಿ ಆಕತಿ. ಸೂಕ್ಷ್ಮಾಣುಜೀವಿಗಳಿಗೆ ನಾವು ಚೆನ್ನಾಗಿ ಆಹಾರ ಕೊಟ್ಟಷ್ಟು ಮಣ್ಣಲ್ಲಿ ಬದಲಾವಣೆ ತರ್ಬೋದು. ಮಣ್ಣಿನ ಸೈನಿಕರು ಅಂತೀರಾ ನೀವು ಹೇಳ್ತೀರಿ. ಒಳ್ಳೇದು. ಯಾರು ನಮ್ಮ ಗುರುಗಳು. ಸರಿ ಅನ್ ಸರ್. ಹೌದು ಸರ್. ಅಂದ್ರೆ ನಿಮಗೆ ಪಪ್ಪಾಯಿ ಈ ಭಾಗದಾಗ ಬರ್ತತಿ ಅಂದ್ಕಂದಿರಿ, ಅಡಿಕೆ ಅಂದು ತಗಂತಿನ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡು ಮುಂದುವರಿತಿದ್ರಿ ತಾವು. ಹ್ಞೂ ಸರ್, ಈಗ ನಿಮ್ಮ ಗ್ಯಾರಂಟಿ ಮೇಲೆ ಮಾಡೀನಿ ಸರ್. ಮತ್ತೆ ಈಗ ನಿಮ್ಗೆ ಹೆಂಗೆ ಅನ್ಸುತ್ತೆ ನೀವು ಹೇಳ್ರಿ ಸರ್. ಮೇಡಮ್ ಅಲ್ಲ ಈಗ ಅಟ್ ಪ್ರೆಸೆಂಟ್ ಅಂತ ಚೆನ್ನಾಗಿ ಏನೋ ಯಾರ ಬಂದು ಹೇಳಿದ್ರು ಅಂತ ಹೇಳಿದ್ರು. ಹೇಳಿ ಸರ್ ಚೆನ್ನಾಗೈತೆ ಅಡಿಕೆ. ಈಗ ನೋಡೋರು ಅಂತಾರೆ ಸುತ್ತಮುತ್ತಲು ಇರ್ತಕ್ಕಂಥ. ಈಗ ಯಾರು ಏನು ಅನ್ವಲ್ರಿ ಸರ್, ಈಗ ಚೆನ್ನಾಗಿ ಮಾಡಿ ಅಂತಾರೆ ಸರ್. ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರ ಸರ್. ಒಂದು ನಾನು ಇಲ್ದಾಗ ಬಂದು ಎಷ್ಟೋ ಮಂದಿ ನೋಡ್ಕೊಂಡು ಹೋಗ್ತಾರೆ ಸರ್. ಚೆನ್ನಾಗಿ ಮಾಡಿ ಅನ್ನೋದು ಚೆನ್ನಾಗಿ ಮಾಡಿದ್ದಾರೆ ಅಂತ ಬರ್ತಾರೆ ಸರ್. ಬಂದು ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ ಸರ್. ಹೈವೇ ಸರ್, ನೀವೆಷ್ಟು ಎಕರೆ ಮಾಡಿದ್ದೀರಿ ಅಡಿಕೆನ? ಸರ್ ನಾವು 1.5 ಎಕರೆ ಮಾಡಿದ್ದೀವಿ ಸರ್. ದಾಯಿ ಏನು ಮಾಡಿದ್ದೀರಿ? 6 ಸರ್. ಸರಿ ಸರ್, ಒಳ್ಳೇದಾಗಲಿ ಸರ್. ನಮ್ಮ ಸಂಪರ್ಕ ಸಂಖ್ಯೆ ಕೊಟ್ಟೂರು ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ಹರಪನಹಳ್ಳಿ ತಾಲೂಕಿಂದ 9976999813 ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರಲ್ಲಿ ಸಂಪರ್ಕಿಸಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳು ವಿದಾಯ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಇನ್ನೊಂದು ನಂಬರ್ ಹೇಳಪ್ಪ. 7090270870. ದಾವಣಗೆರೆಯಲ್ಲಿ ನಮ್ಮ ವಿಳಾಸ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು. ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರ ಹಾಗೂ ಮಣ್ಣು ಪುನರುಜ್ಜೀವನ ಕೇಂದ್ರ ಇಲ್ಲಿ ಸಂಪರ್ಕಿಸಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸ್ವಲ್ಪ ತೋರ್ಸಪ್ಪ ಮುಂದೆ ಹಿಂಗೆ ಎಲ್ಲ ತೋರಿಸ್ತಾರೆ. ಸ್ವಲ್ಪ ತೋರ್ಸಪ್ಪ ಹಿಂದೆ ಆ ಕಡೆ ಸ್ವಲ್ಪ ತೋರಿಸು. ಈ ಕಡೆ ಸಾಕು, ಈ ಕಡೆ ಇವು 3.5 ತಿಂಗಳು ಬಾರಿ ಬಂದ್ಬಿಟ್ಟವಲ್ಲ. ಅವು ಈಗ ಗಿಡಕ್ಕೆ ಇನ್ನೊಂದು ಆ ಕಡೆಗೆ ಗಿಡಕ್ಕೆ ನನಗೆ ಅದು ಅರ್ಥ ಆಗೋದು.